ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಎಷ್ಟೋ ಜನಗಳಿಗೆ ಎಲ್ಲರಿಗೆಲ್ಲ ತಿಳಿಯುತ್ತೆ. ಈ ಗೋತ್ರ ಏನು ಗೋತ್ರ ಹಾಗೆ ಅಂತ ಕೇಳಿದರೆ ಟಕ್ಕಂತ ಹೇಳಬೇಕು. ಇದು ಬಂದು ನಿತ್ಯ ಕರ್ಮದಲ್ಲಿ ಸೇರಿದ್ದಿದು. ಬೇರೆ ಏನು ಮಾಡ್ತೀರೋ ಇಲ್ಲವೋ, ನಾವು ಕೆಲಸಗಳು ಮಾಡ್ತಾವೆಯೋ ಮಾಡಲ್ಲವೋ ತೆಲೆದಿಟ್ಟುಕೊಂಡಿರಬೇಕು. ಮತ್ತು ಆಚಮನ, ಸಂಕಲ್ಪ ಇದೆಲ್ಲ ಒಂದೊಂದು ಅಭ್ಯಾಸ ಮಾಡ್ತಾ ಹೋಗಬೇಕು. ಸಂದರ್ಭ ಡೈಲಿ ಒಂದು ಟೈಮ್ ತಗೊಂಡು ಯಾವ ಟೈಮ್ ಸಿಕ್ಕತ್ತೆಯೋ ಆವಾಗ ಅದನ್ನು ಕೊಂಚವಾಗಿ ಅಭ್ಯಾಸ ಮಾಡ್ತಾ ಹೋದರೆ ತಾನೇ ಆಚಾರ್ಯ ಹೇಳೋ ವೇಳೆ ಮಂತ್ರ 2 ಮಂತ್ರನ ತಿರುಗಿಸಿ ಹೇಳೋಷ್ಟಾರು ಇರಬೇಕು. ಆವಾಗ ತಾನೇ ನೀವು ಕರ್ತ ಅಂತ ಅಂಬೋ ವೇಳೆ ಮಾಡೋವಂಥವ್ರು ಅಂತ ಅರ್ಥ. ಕರ್ಮಗಳು ಯಾರು ಮಾಡ್ತಾರೆಯೋ ಅವರಿಗೆ ಕರ್ತ ಅಂತ ಹೆಸರು. ಅದನ್ನು ಯಾರು ಮಾಡಿಸ್ತಾರೆಯೋ ಅವರಿಗೆ ಪುರೋಹಿತರು, ಗುರುಗಳು ಅಂತ ಹೆಸರು. ನಮ್ಮನ್ನು ಬಿಟ್ಟು ಹೊರಗೆ ಇರುವಂಥವರಿಗೆ ಹಿತವಾಗಿ ಯಾರಿದ್ದಾರೆಯೋ ಅವರಿಗೆ ಪುರೋಹಿತರು ಅಂತ ಹೆಸರು. ಆದ ಕಾರಣ ಆಚಮನ ಹಾಗೆ ಅಂತಂದರೆ ಏನು, ದಂಡಿ ಜನಗಳು ಎಲ್ಲರಿಗೆಲ್ಲ ತಿಳಿಯದೇ ಇರುವಂಥವರಿಗೆ ಇದು ತಿಳ್ಕೊಬೇಕು. ಆಚಾರ ಬಂದು ಆಚಮನ ಮಾಡಿ ಅಂತ ಹೇಳೋ ವೇಳೆ ಶಬ್ದವಾಗಿ ಹೇಳಬೇಕು. ಯಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಶಬ್ದವಾಗಿ ಹೇಳಬೇಕು. ಹೇಳಿರ ತಾನೇ ಇವರಿಗಿದು ತಿಳಿದಿದೆ ತಿಳಿಲ್ಲ ಅಂತ ನಮಗೆ ತಿಳಿಯೋದು. ನಾವು ನಿಮಗೆ ಅದನ್ನು ಹೇಳೋಕ್ಕೆ ದಾರಿ ಆಗುತ್ತೆ. ಯಾಕೆ ಇದನ್ನು ಹೇಳ್ತಾನೆ ಅಂತಂದರೆ, ಮಾಡೋಂಥವರು ಕರ್ತ, ಯಾರು ಕರ್ಮಗಳು ಮಾಡ್ತಾರೆಯೋ ಅವರಿಗೆ ಕರ್ತ ಅಂತ ಹೆಸರು. ಆದ ಕಾರಣ ಅವರೇ ಅದನ್ನು ಒಂದೊಂದು ಹೇಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ತಿಳ್ಕೊಂಡು ಮಾಡಿದರೆ ಆಚಾರ ಬರ್ತಾರೆ. ಅವರೇ ಕೇಶವಾಯ ಸ್ವಾಹ ಅಂತಾರೆ, ಕೃಷ್ಣಾರ್ಪಣ ಅಂತಾರೆ, ಅವರೇ ಎಲ್ಲ ಮಾಡಿ ಕೊಟ್ಟುಬಿಡ್ತಾರೆ. ಆದರೆ ಮಾಡಿ ಕೊಟ್ಟುಬಿಟ್ರೆ ನಾವು ಮಾಡೋದು ಯಾವಾಗ? ಆವಾಗ ನಾವು ಇದುವರೆಗೆ ಏನು ಮಾಡಲ್ಲ ಅಂತ ಅರ್ಥ ಆಗುತ್ತೆ ಅಲ್ವಾ? ಆವಾಗ ಕರ್ತ ಅಂದರೆ ಮಾಡೋವಂಥವ್ರು ಅಂತ ಅರ್ಥ. ಏನೇ ಮಾಡದೆ ಕರ್ತ ಅಂತ ಏನು ಹೆಸರಲ್ಲಿ ಅದು ನಾವು ಹೇಳುತ್ತೇವೆ. ಆದ ಕಾರಣ ತಿಳಿಲಾಗೆ ಇರುವಂಥದ್ದು ತಪ್ಪಿಲ್ಲ. ನಾವು ಆತ್ಮ ಸಾಧನೆ ಅಂತಂದರೆ ಇದು ತಿಳ್ಕೊಂಡೇ ಆಗಬೇಕು. ಅದರಿಂದ ಆದಷ್ಟು ಒಂದೊಂದಾಗಿ ಮೆಲ್ಲಗೆ ತಿಳ್ಕೊಳ್ರಿ. ಇವತ್ತು ಮೀಡಿಯಾ ಬೇಕಾಷ್ಟು ಸೌಕರ್ಯ ಇದೆ, ತಿಳ್ಕೊಳ್ರಿ. ಗೋತ್ರ ಪ್ರವರ ಏನು ನಮ್ಮದು, ಏನು ಗೋತ್ರ ಪ್ರವರ ಅಂತ ಆಚಾರ ಬಂದರೆ ಟಕ್ಕಂತ ಹೇಳಿರಿಯೇ ಸಾಕು. ಅದನ್ನ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಬೇಕು. ಹೇಳಿರೆ ತಾನೇ ಕರ್ತಾಗಿದ್ದು ತೆಲದ್ದೆ ಅಂತ ನಮಗೆ ತಿಳಿಬೇಕು. ಅವಾಗ ನಾವು ಹೇಳೋ ಮಂತ್ರಗಳು ತಿರುಸಿಗೆ ನಿಮಗೆ ಹೇಳೋಕ್ಕೆ ಬರ್ತಾ ಅಂತಂದರೆ ಈ ಗೋತ್ರ ಪ್ರವರನ ನಿಮ್ಗೆ ಸ್ಪಷ್ಟವಾಗಿ ಹೇಳಿರಿ ಅಂದರೆ ಸಾಕು. 2 ಮಂತ್ರ ಹೇಳಿರಿ, ಇವರು ತಿರುಗಿಸಿ ಹೇಳೋರು ಎಂಬ ಭಾವನೆ ನಮಗೆ ಬರೋದು. ಆದ ಕಾರಣ ಇದು ನೀವು ತಿರುಗಿಸಿ ಹೇಳಿದೆಲ್ಲ ಮುಡಿದಷ್ಟು ನೀವು ಆದಷ್ಟು ಎಲ್ಲವೇ ತಿರುಗಿಸಿ ಹೇಳಬೇಕು ಅಂತ ಇಲ್ಲ. ಆದಷ್ಟು ಗೋತ್ರ ಪ್ರವರ, ಈ ಆಚಮನ ಅಂದರೆ ನೀವು ತಾನೇ ಅದನ್ನು ಹೇಳಬೇಕು. ಕೇಶವಾಯ ಸ್ವಾಹ ಅಂತ ನೀವು ಹೇಳಬೇಕು. ಅದನ್ನು ಆಚಾರ ಹೇಳೋದಿಲ್ಲ. ಆಚಮನ ಹಾಗೆ ಅಂತಂದರೆ ಮುಗೀತು, ನೀವು ಅದನ್ನೇ ಹೇಳಬೇಕು. ಶುಭಾಭ್ಯಾಮ್ ಹಾಗಾದರೆ ನೀವು ಹೇಳ್ತಾ ಇರಬೇಕು. ಆ ಒಂದು ಸಲ ಬರೋ ವೇಳೆ ಮಾತ್ರ ಆಚಾರ ಅದನ್ನು ಕಂಟಿನ್ಯೂ ಮಾಡಬೇಕು. ಆವಾಗ ತಾನೇ ನೀವು ನಿಮಗೆ ಆ ನಾಲೆಡ್ಜ್ ಬರುವಂಥ ವೇಳೆ ಆ ದೇವರ ಅನುಗ್ರಹವಾಗುತ್ತೆ. ಅಂದರೆ ನಿಮಗೆ ಆ ದೇವರ ಸ್ಮರಣೆ ಬರುತ್ತೆ. ಇದೆಲ್ಲ ಹೇಳೋ ವೇಳೆ ದೇವರ ಸ್ಮರಣೆ ಬರುತ್ತೆ. ಆ ಸ್ಮರಣೆ ಬರುವುದರಿಂದ ಸಕಲ ಸಂಪತ್ತುಗಳು ನಿಮಗೆ ಸಿಗುತ್ತೆ. ಎಲ್ಲ ಪಾಪಗಳು ದೂರವಾಗುತ್ತೆ, ಎಲ್ಲ ಪುಣ್ಯಗಳು ಹೆಚ್ಚಾಗತ್ತೆ. ಆದ ಕಾರಣ ಯಾವುದು ಮಾಡಿರೂ ನೀವು ಅದನ್ನು ತಿಳ್ಕೊಂಡು ಆದಷ್ಟು ತಿಳ್ಕೊಂಡು ಮಾಡಿರಿ ಅಂತ. ಎಲ್ಲವೇ ತಿಳಿಯೋದು, ತಿಳಿದ ಮಾದರಿ ನಡೆಯೋದು ಇದೆಲ್ಲ ಹೇಳಲ್ಲ. ತಿಳ್ಕೊಬೇಕು ಆದಷ್ಟು. ಅದು ಮಾಡ್ತಾವೆಯೋ ಮಾಡಲ್ವೋ, ಸಂದರ್ಭ ಸೂழ்நிಲೆ ದೇಶ ಕಾಲ ಹೇಗೋ ಇರುತ್ತೆ, ತಿಳ್ಕೊಂಬೋದ್ರಿಂದ ಇಷ್ಟೆಲ್ಲ ನಮಗೆ ಸಕಲ ಸಂಪತ್ತುಗಳು ದೇವರ ಅನುಗ್ರಹವಾಗುತ್ತೆ. ಅದರಿಂದ ಆದಷ್ಟು ತಿಳ್ಕೊಂಬಾಕ ಪ್ರಯತ್ನ ಮಾಡಿರಿ. ಶ್ರೀಕೃಷ್ಣಾಯ ನಮಃ.